ಜನ್ಮ ನೀಡಿದ ಜನ್ಮಭೂಮಿ ಜೊತೆಗೆ ಕರ್ಮಭೂಮಿಯನ್ನು ಪ್ರೀತಿಸುತ್ತಿರುವ ನಾವು ಕಳೆದ 50 ವರ್ಷಗಳಿಂದ ನಾಡ ಹಬ್ಬವನ್ನು ಆಚರಿಸುತ್ತಿದ್ದು, ಅದರೊಂದಿಗೆ ಕನ್ನಡವನ್ನು ಉಳಿಸಿ ಬೆಳೆಸುವ ಕಾರ್ಯವನ್ನು ಮಾಡುವ ಸಂಸ್ಥೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಹೊರನಾಡಿನಲ್ಲಿ ನಮ್ಮ ಭಾಷೆ, ನಾಡು, ನುಡಿಯ ಸೇವೆಯೊಂದಿಗೆ ಶೈಕ್ಷಣಿಕ ರಂಗದಲ್ಲಿ ಅಪ್ರತಿಮ ಸಾಧನೆಯನ್ನು ಮಾಡುತ್ತಿರುವ ಏಕೈಕ ಕರ್ನಾಟಕ ಸಂಘ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಎಂದು ಕರ್ನಾಟಕ ಸಂಘ ಡೋಂಬಿವಲಿ ಇದರ ಅಧ್ಯಕ್ಷರಾದ ಸುಕುಮಾರ್ ಶೆಟ್ಟಿ ನುಡಿದರು. ಆದರೆ ನಮ್ಮ ಸಂಸ್ಥೆ 1962ರಲ್ಲಿ ಕರ್ನಾಟಕ ಸಂಘದಲ್ಲಿ ಪ್ರಾರಂಭವಾಗಿದೆ. ಹಿರಿಯರಿಗೆ ಖಂಡಿತ ನಾವು ಗೌರವ ಸಲ್ಲಿಸಬೇಕು. ಒಂದು ಉತ್ತಮ ಉದ್ದೇಶದಿಂದ ಶಿಕ್ಷಣ ಹಾಗೂ ಕನ್ನಡ ನಾಡಿನಿಗೋಸ್ಕರ ಈ ಕರ್ನಾಟಕ ಸಂಘ ಸ್ಥಾಪನೆಗೊಂಡು ಇದೀಗ ವಜ್ರ ಮಹೋತ್ಸವದ ದಾಪುಗಾಲು ನೀಡುತ್ತಿದೆ. ಕೇವಲ 3 ವರ್ಷ ಮಾತ್ರ ಇರುವುದು. ತನ್ನ ಸುವರ್ಣ ಮಹೋತ್ಸವದ ಇಡೀ ವರ್ಷ 15 ಕಾರ್ಯಕ್ರಮ ಹಮ್ಮಿಕೊಂಡು ಒಂದು ವಿಶಿಷ್ಟ ರೀತಿಯಲ್ಲಿ ಡೊಂಬಿವಲಿಯಲ್ಲಿ ಒಂದು ಕರ್ನಾಟಕ ಸಂಘ ಡೊಂಬಿವಲಿಯ ಒಂದು ಇರವನ್ನು ಇದು ಗೊತ್ತು ಮಾಡಿದೆ. ಏಕೆಂದ್ರೆ ಕೆ.ಟಿ. ಮಧುಸೂದನ್ ಹೇಳಿದ್ರು, ಇಲ್ಲಿ ಡೊಂಬಿವಲಿಯಲ್ಲಿ ಕನ್ನಡಿಗರು ತುಂಬಾ ಮಂದಿ ಇದ್ದಾರೆ ಇಲ್ಲಿ ಅಂತ. ಇದಕ್ಕೆ ಕಾರಣ ಉಂಟು ಸರ್. ಏಕೆಂದ್ರೆ ಆ 15 ಕಾರ್ಯಕ್ರಮಗಳಲ್ಲಿ ಈಗ ಬಂದ 36 ಸಂಘ ಸಂಸ್ಥೆಗಳನ್ನು ಒಟ್ಟುಗೂಡಿಸಿ ಯಾವುದೇ ಒಂದು ಜಾತಿ ಮತ ಇಲ್ಲದೆ ಎಲ್ಲ ಕನ್ನಡಿಗರನ್ನು ಒಂದೇ ಸೂರಿನಡೆ ತಂದು ಎಲ್ಲ ವಿಷಯದಲ್ಲಿ ಎಲ್ಲ ಪ್ರತಿಭೆಗಳಿಗೆ ಪುರಸ್ಕಾರ ಇರುವಂತಹ ದೊಡ್ಡ ವೇದಿಕೆ ಅಂದ್ರೆ ಇದು ಕರ್ನಾಟಕ ಸಂಘ ಡೊಂಬಿವಲಿಯ ವೇದಿಕೆ. ಅದು ಆಟೋಟ ಸ್ಪರ್ಧೆಯಲ್ಲಿ, ಚಿತ್ರಕಲೆಯಲ್ಲಿ 5 ವರ್ಷದ ಹಿಡಿದು 100 ವರ್ಷದ ತನಕ ಎಲ್ಲರೂ ತಮ್ಮ ಪ್ರತಿಭೆಗಳನ್ನು ಇಲ್ಲಿ ತೋರ್ಪಡಿಸ್ತಾ ಇದ್ದಾರೆ. ಯಾಕಂದ್ರೆ ನಾಟಕ ಇರಲಿ, ನಮ್ಮ ಸುವರ್ಣ ಮಾಸದಲ್ಲಿ ರಂಗೋಲಿ ಸ್ಪರ್ಧೆ ಇರಲಿ, ಅಥವಾ ಎಲ್ಲ ಸ್ಪರ್ಧೆ ಮಹಿಳೆಯರನ್ನು ಹಿಡಿದು ಎಲ್ಲರಿಗೂ ನಾವು ಸ್ಪರ್ಧಾತ್ಮಕ ರೂಪದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಬಂದಿದ್ದೇವೆ. ಅದಕ್ಕೋಸ್ಕರ ನಮ್ಮ ಕರ್ನಾಟಕ ಸಂಘ ಒಂದು ಹಿರಿಯ ಸಂಸ್ಥೆ, ಒಂದು ಎಲ್ಲರಿಗೂ ಒಂದು ಹಿರಿಯರಾಗಿ ಎಲ್ಲ ಸಂಘಸ್ಥವನ್ನು ಒಟ್ಟುಗೂಡಿಸುವಂತ ಒಂದು ಸಾಮರ್ಥ್ಯ ಹೊಂದಿದೆ. ಧೈರ್ಯದಿಂದ ಒಂದು ಸ್ಪೋರ್ಟ್ಸ್ ನಮ್ಮಲ್ಲಿ ನಮ್ಮ ದೇವೇಂದ್ರ ಹೇಳಿದ್ರು, ಹೋದ ಸಂಡೆ ನಾವೊಂದು ಉತ್ತಮ ರೀತಿಯಿಂದ ಒಂದು 12 ಸಂಘ ಸಂಸ್ಥೆಗಳು ಪಥಸಂಚಲನದಲ್ಲಿ ಭಾಗವಹಿಸಿದೆ. ನೇರವಾಗಿ 7,000 ಮಂದಿ ಒಂದು ಸ್ಪೋರ್ಟ್ಸ್ ನಲ್ಲಿ ಭಾಗವಹಿಸಿದ್ದಾರೆ, ಯಾವುದೂ ಜಾತಿ ಮತ ಇಲ್ಲದೆ. ಇದು ಯಾಕೆ ಮಾಡ್ತೇವೆ ಅಂದ್ರೆ ಇನ್ನು ಮುಂದಿನ ಜನಾಂಗ ಕನ್ನಡದಲ್ಲಿ ಇನ್ನು ಕನ್ನಡ ಸಂಘ ನಡೆಯಲಿಕ್ಕಿಲ್ಲ. ಅದಕ್ಕೋಸ್ಕರ ಯುವ ಪೀಳಿಗೆ ಬರಬೇಕೆಂಬ ದೊಡ್ಡ ಉದ್ದೇಶದಿಂದ ನಾವು ಈ ಆಟೋಟ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ವರ್ಷ ಹೊಸದಾಗಿ ಒಂದು ಖೋಖೋ ಒಂದು ಟೀಮ್ ಇವೆಂಟ್ಸ್ ಹೊಸದಾಗಿ ಇಂಟ್ರೊಡಕ್ಷನ್ ಮಾಡಿದ್ದೇವೆ. ಅದಕ್ಕೂ ಕೂಡ ಉತ್ತಮ ರೆಸ್ಪಾನ್ಸ್ ಬಂದಿದೆ. ಅವರು ಡಿಸೆಂಬರ್ 1ರಂದು ಡೋಂಬಿವಲಿ ಪೂರ್ವದ ಎಂಐಡಿಸಿ ಪರಿಸರದ ಹೋಟೆಲ್ ಶಿವಂ ಇದರ ಸಭಾಗೃಹದಲ್ಲಿ ಕರ್ನಾಟಕ ಸಂಘ ಡೋಂಬಿವಲಿ ಇದರ ಲಲಿತಕಲಾ ವಿಭಾಗ ಮತ್ತು ಮಹಿಳಾ ವಿಭಾಗದ ಆಶ್ರಯದಲ್ಲಿ ಜರುಗಿದ ನಾಡಹಬ್ಬದ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಿದ್ದರು. ಸಂಘದ ಕಾರ್ಯಾಧ್ಯಕ್ಷರಾದ ಡಾ. ದಿವಾಕರ್ ಶೆಟ್ಟಿ ಇಂದ್ರಾಳಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ, ಸಂಘ ಸಂಚಾಲಿತ ಮಂಜುನಾಥ್ ಮಹಾವಿದ್ಯಾಲಯದಲ್ಲಿ ವಿಜ್ಞಾನ ವಿಭಾಗವನ್ನು ಪ್ರಾರಂಭಿಸಲು ಅನುಮತಿ ದೊರೆತಿದ್ದು, ಈ ವಿಭಾಗವನ್ನು ನಾವು ಬರುವ ಶೈಕ್ಷಣಿಕ ವರ್ಷದಲ್ಲಿ ಪ್ರಾರಂಭಿಸಲಿದ್ದೇವೆ. ಇದರ ಲಾಭವನ್ನು ಕನ್ನಡಿಗರು ಪಡೆಯಬೇಕೆಂದರು. ನಮ್ಮ ದುರ್ಮಿದ ಕನ್ನಡ ಸಂಘದ ದೊಡ್ಡ ಉದ್ದೇಶ ಕನ್ನಡವನ್ನು ಉಳಿಸಿ ಬೆಳೆಸುವುದು. ಆ ನಿಟ್ಟಿನಲ್ಲಿ ನಾನು ತುಂಬಾ ಸಂತೋಷದಿಂದ ಹೇಳ್ತಿದ್ದೇನೆ. ಯಾಕೆಂದ್ರೆ ಈ ಮೊದಲಿನ ಅನೇಕ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು ಆ ನಿಟ್ಟಿನಲ್ಲಿ ಬೇಕಾದಷ್ಟು ಕೆಲಸ ಮಾಡಿದ್ದಾರೆ. ಈಗಿನ ಒಂದು ಗೌರವಾನ್ವಿತ ನಾನು ಸಂತೋಷದಿಂದ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಒಳ್ಳೆಯ ಒಂದು ಕಾರ್ಯಕಾರಿ ಸಮಿತಿ ಇದೆ ನಮ್ಮ ಹತ್ರ. ಇನ್ನೊಂದು ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಒಂದು ಸಂತೋಷದಲ್ಲಿ ಹೇಳ್ತಾ ಇದ್ದೇನೆ. ಯಾಕೆಂದ್ರೆ ಎಲ್ಲರೂ ತಿಳಿದಾಗೆ ಡೊಂಬಿವಲಿಯ ಕನ್ನಡ ಸಂಘ ಮಂಜುನಾಥ ವಿದ್ಯಾಲಯ ಹಾಗೂ ಮಂಜುನಾಥ ಮಹಾವಿದ್ಯಾಲಯ ನಡೆಸುವ ಒಂದು ಒಳ್ಳೆಯ ವಿದ್ಯಾಸಂಸ್ಥೆ ಇರುವ ಒಂದು ಸಂಸ್ಥೆ. ಆದರೆ ಈ ವರ್ಷ ವಿಶೇಷವಾಗಿ ನಾನು ತುಂಬಾ ಸಂತೋಷದಿಂದ ಹೇಳ್ತಾ ಇದ್ದೇನೆ. ಈ ವರ್ಷ ನಮ್ಮ ಮಹಾವಿದ್ಯಾಲಯದಲ್ಲಿ ಸೈನ್ಸ್ ಸ್ಟ್ರೀಮ್ಗೆ ನಮಗೆ ಈ ಸಲ ಪರ್ಮಿಷನ್ ಸಿಕ್ಕಿದೆ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ, ಯಾಕೆಂದ್ರೆ ಬರುವ ವರ್ಷ ನಾವು ಅದನ್ನು ಪ್ರಾರಂಭ ಮಾಡ್ತೇವೆ. ಈ ತನಕ ಕೆಜಿಯಿಂದ ಪಿಗಿ ಇದ್ರೆ ಅದು ಬರೀ ಕಾಮರ್ಸ್ ನಲ್ಲಿ ಮಾತ್ರ ಇತ್ತು, ಡಿಗ್ರಿ ಕಾಲೇಜಿನಲ್ಲಿ ಜೂನಿಯರ್ ಕಾಲೇಜ್ ಇತ್ತು.
ಆದರೆ ಈ ವರ್ಷ ನಮಗೆ ಪರ್ಮಿಷನ್ ಸಿಕ್ಕಿದೆ ಫ್ರಾನ್ಸ್ನಲ್ಲಿ. ಯಾವುದೇ ಮಕ್ಕಳು ನಮ್ಮ ದೊಡ್ಡ ಉದ್ದೇಶ ದೊಂಬಿಲಿಯ ಪ್ರತಿಯೊಂದು ಮಕ್ಕಳು ಶಿಕ್ಷಣದಿಂದ ಒಂದು ವಂಚಿತ ಆಗಬಾರದು, ಮತ್ತೊಂದು ಅಲ್ಲಿ ಓಡಾಡಬಾರದು ಶಿಕ್ಷಣಕ್ಕಾಗಿ. ಯಾಕಂದ್ರೆ ಫ್ರಾನ್ಸ್ ಇರುವುದಕ್ಕೆ ಹೆಚ್ಚಿನವರು ಮುಂಬೈ ಅಲ್ಲಿ ಆತಂಕ ಆಚೆ ಹೋಗ್ತಾ ಇದ್ರು. ಹಾಗೆ ಹೋಗ್ಬಾರ್ದಂತ ಈ ಸಲ ನಾವು ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ. ನೀವೆಲ್ಲರೂ ಇದರ ಯಾಕಂದ್ರೆ ಇದು ನಿಮ್ಮ ಸಂಸ್ಥೆ, ಯಾವಾಗಲೂ ನೆನಪಿಟ್ಟುಕೊಳ್ಳಿ ಎಲ್ಲರೂ. ಕರ್ನಾಟಕ ಸಂಘ ದೊಂಬಿಲದು ನಿಮ್ಮ ಸಂಸ್ಥೆ. ಇಲ್ಲಿಯ ಒಂದು ಪ್ರತಿಯೊಬ್ಬರು ಒಂದು ಕಾರ್ಯಕಾರಿ ಸಮಿತಿಯಾಗಿ ಒಂದು ಸದಸ್ಯರು ಕೂಡ ಹೆಮ್ಮೆಯಿಂದ ಹೇಳಬೇಕು, ಇದು ನಮ್ಮ ಕನ್ನಡ ಸಂಘ ಅಂತ. ನೀವು ಇದರ ಸೌಲಭ್ಯ ಮಾಡಬೇಕು ಅಂತ ನಾನು ಪುನರೊಬ್ಬ ಹೇಳುತ್ತಾ, ಇವತ್ತು ಒಂದು ಅದ್ಭುತವಾದ ನೃತ್ಯ ಪ್ರದರ್ಶನ ಕೊಟ್ಟರು. ಮುಖ್ಯ ಅತಿಥಿ ಕನ್ನಡ ಕಲಾ ಕೇಂದ್ರ ಮುಂಬಯಿಯ ಅಧ್ಯಕ್ಷರಾದ ಮಧುಸೂದನ್ ಟಿಆರ್ ಹಾಗೂ ಅತಿಥಿ ಸಾಂತಾಕ್ರೂಸ್ ಕನ್ನಡ ಸಂಘದ ಅಧ್ಯಕ್ಷೆ ಸುಜಾತಾ ಆರ್ ಶೆಟ್ಟಿ ಮಾತನಾಡುತ್ತಾ, ನಿಮ್ಮ ಕಾರ್ಯಕ್ರಮಗಳು ಇತರ ಸಂಘ ಸಂಸ್ಥೆಗೆ ಮಾದರಿಯಾಗಿದೆ ಎಂದರು. ಕರ್ನಾಟಕ ರಾಜ್ಯೋತ್ಸವ ನವೆಂಬರ್ 1 ಪ್ರತಿ ವರ್ಷ ಬರ್ತದೆ. ಆಡಳಿತ ಸಂಸ್ಥೆ ಅಥವಾ ಸರ್ಕಾರ ಹೇಳಿದ ಪ್ರಕಾರ ಸಂಪೂರ್ಣ 1 ತಿಂಗಳಲ್ಲಿ ನಾವು ರಾಜ್ಯೋತ್ಸವವನ್ನು ಯಾವಾಗಲೂ ಆಚರಿಸಬಹುದು. ಆದರೆ ನಾವು ಇನ್ನೂ ಒಂದು ದಿವಸ ಮುಂದೆ ಹೋಗಿ ಡಿಸೆಂಬರ್ 1ರಂದು ಆಚರಿಸ್ತಿದ್ದೇವೆ. ಪರವಾಗಿಲ್ಲ, ಬರೀ ನವೆಂಬರ್ 1ಕ್ಕೆ ನಮ್ಮ ಕನ್ನಡತನ ಸೀಮಿತವಾಗಿರಬಾರದು. ಇಡೀ ವರ್ಷ ನಮ್ಮ ಜೀವನದಾದ್ಯಂತ ರಾಜ್ಯೋತ್ಸವ ಆಚರಿಸ್ತಾನೆ ಇರಬೇಕು. ಆ ನಿಟ್ಟಿನಲ್ಲಿ ತಾವುಗಳೆಲ್ಲ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದದ್ದು ನೋಡಿದಾಗ ನನಗೆ ಆಶ್ಚರ್ಯ ಆಯಿತು. ನನಗೆ ದೊಡ್ಡಳ್ಳಿ ಕನ್ನಡ ಸಂಘದ ಯಾವುದೇ ಕಾರ್ಯಕ್ರಮಕ್ಕೆ ಇಲ್ಲಿವರೆಗೆ ನಾನು ಭಾಗವಹಿಸಿರಲಿಲ್ಲ. ಇವತ್ತು ನಾನು ನೋಡಿದಾಗ ಸಾಮಾನ್ಯವಾಗಿ ಜಾತಿ ಸಂಸ್ಥೆಗಳ ಕಾರ್ಯಕ್ರಮದಲ್ಲಿ ತುಂಬ ಜನ ಇರ್ತಾರೆ. ಆದರೆ ಈ ಒಂದು ಕರ್ನಾಟಕ ಸಂಘ ಆಗಿರ್ಬೋದು, ಕನ್ನಡ ಸಂಘ ಆಗಿರ್ಬೋದು ಅಂಥದ್ರಲ್ಲಿ ಇಷ್ಟೊಂದು ಸಂಖ್ಯೆಯ ಏನು ಅನುಮಾನಗಳು ಅಥವಾ ಭಾಗವಹಿಸೋದನ್ನ ಕಂಡಾಗ ನನಗೆ ತುಂಬ ಸಂತೋಷವಾಯಿತು. ನಿಮ್ಮೆಲ್ಲರಿಗೂ ಅಭಿನಂದನೆ. ಈಗ ನಾವೇನು ಹೇಳ್ತಿದ್ವಿ, ಕನ್ನಡ ಉಳಿಸೋಣ, ಕನ್ನಡ ಬೆಳೆಸೋಣ, ಅದರ ಜೊತೆಗೆ ಕನ್ನಡವನ್ನು ಬಳಸೋಣ, ಅದನ್ನು ನಾವು ಮನಸ್ಸಿನ ಇಟ್ಕೊಳ್ಳೋಣ. ಕನ್ನಡ ನಾಡು ವಸಂತ ಅವರು ಹೇಳಿದರು, ನೀವು ಬಂದಾಗ ಒಂದು 4 ವಾಕ್ಯ ಕನ್ನಡ ನಾಡು ನುಡಿ ಬಗ್ಗೆ ಮಾತಾಡಿ ಅಂತ ಹೇಳಿ. ಸೊ ಆ ವಿಚಾರದಲ್ಲಿ ನಾನೊಂದು 2 ನಿಮಿಷ ತಗೊಳ್ತಾ ಇದ್ದೇನೆ. ಕರ್ನಾಟಕ ಕರುನಾಡು, ಕಪ್ಪು ಮಣ್ಣಿನ ನಾಡು, ಕನ್ನಡ ನಾಡು, ಹೀಗೆ ನಾನಾ ಹೆಸರಿನಿಂದ ಕರೆಯುವ ನಮ್ಮ ನಾಡು ನಮ್ಮ ದೇಶದ ಪ್ರಗತಿಯಲ್ಲಿ ಮಹತ್ತರ ಪಾತ್ರವನ್ನು ನಿರ್ವಹಿಸಿಕೊಂಡು ಬರುತ್ತಿದೆ. ನಾನು ಅವರ ಪ್ರೀತಿಯ ಕರೆಗೆ ಹೋಗ್ಬಿಟ್ಟು ಬಂದಿದ್ದೇನೆ. ನನ್ನನ್ನು ಸನ್ಮಾನಿಸಿದ್ದಾರೆ. ಅದು ನನ್ನ ಕನ್ನಡ ಸಂಘ ಸಂತಕೂಸಿಗೆ ಸಲ್ಲುವ ಗೌರವವೆಂದು ಎನಿಸುತ್ತೇನೆ ನಾನು. ಯಾಕಂದರೆ ನಮ್ಮ ಕನ್ನಡ ಸಂಘಕ್ಕೂ 67 ಆಯಿತು, ಇಲ್ಲಿ 57 ವರ್ಷ ಅಂತ ಹೇಳಿದರು. ಹಾಗೂ ಇಲ್ಲಿಯ ಸಂಘದಲ್ಲಿ ಕೂಡ ತುಂಬ ಶೈಕ್ಷಣಿಕ ವಿಧದಲ್ಲಿ ಎಲ್ಲದಕ್ಕೂ ಕೂಡ ತುಂಬ ಮಹತ್ವವನ್ನು ಕೊಡುತ್ತಾ ಇದ್ದಾರೆ. ಮತ್ತು ನಾನು ಹೇಳೋದಂದರೆ, ನಾವು ನಮ್ಮ ಜನ್ಮಭೂಮಿಯಿಂದ ಬಂದು ಈ ಕರ್ಮಭೂಮಿಯಲ್ಲಿ ಎಲ್ಲರನ್ನು ಒಟ್ಟುಗೂಡಿ, ಅದು ಕೂಡ ಈ ಡೊಂಬೈಲಿಯಲ್ಲಿ ಇಷ್ಟೊಂದು ಜನರು ಬೇರೆ ಬೇರೆ ಜಾತಿ ಮತವಿಲ್ಲದೆ ಒಟ್ಟಾಗಿದ್ದಾರೆ. ಎಲ್ಲರೂ ಕೂಡ ಬಂದು ಇಂತಹ ಒಂದು ದೊಡ್ಡ ಇದರಲ್ಲಿ ಬರುವುದೇ ಕಡಿಮೆ ಜನರು, ಆದರೂ ಇಲ್ಲಿ ಇಷ್ಟು ಒಟ್ಟಾಗಿದ್ದಾರೆ ಎಂದರೆ ತುಂಬ ಖುಷಿಯಾಗುತ್ತದೆ. ನಾವು ನಮ್ಮ ಊರಿಂದ ಬಂದು, ಊರಿಂದ ನಾವು ಅಷ್ಟೊಂದು ಎಲ್ಲರದ್ದು ಒಬ್ಬರದೊಬ್ಬರು ಪರಿಚಯವಿಲ್ಲ. ಇಲ್ಲಿ ಹಾಗಲ್ಲ, ಎಲ್ಲ ಊರಿನವರು ಕೂಡ ದಕ್ಷಿಣ ಕನ್ನಡ ಎಲ್ಲೇ ಇರಲಿ ಇಲ್ಲಿ ಬಂದು ನಾವು ಎಲ್ಲಿಯವರು ನಮ್ಮವರು ಅಂದರೆ ನಮಗೆ ಅಷ್ಟು ಪ್ರೀತಿ. ಎಲ್ಲ ಕೂಡ ಅಣ್ಣ ಹೇಳಿದ್ರು, ಕಾಲೇಜಿಗೆ ಇಷ್ಟು ಒತ್ತು ಕೊಡುತ್ತಿದ್ದಾರೆ, ಶಿಕ್ಷಣದ ಬಗ್ಗೆ ಇಷ್ಟೆಲ್ಲ ನಮ್ಮಲ್ಲಿ ಸವಲತ್ತಿದೆ, ನಾವು ಅದನ್ನು ಉಪಯೋಗ ಮಾಡಬೇಕು ಎಂದು ನಾನು ಹೇಳುತ್ತೇನೆ. ಇನ್ನು ಹೇಳುವುದನ್ನು ಎಲ್ಲ ಹೇಳಿದರು. ನನ್ನನ್ನು ಕರೆದು ನೀವು ಸನ್ಮಾನಿಸಿದ್ದಕ್ಕೆ ನಾನು ಪುನರೊಮ್ಮೆ ನಿಮಗೆ ನನ್ನ ಪೂರಕ ವಂದನೆಯನ್ನು ಸಲ್ಲಿಸುತ್ತೇನೆ. ಮೊದಲಿಗೆ ಲಲಿತ ಕಲಾ ವಿಭಾಗದ ಕಾರ್ಯಾಧ್ಯಕ್ಷೆ ಸುಷ್ಮಾ ಶೆಟ್ಟಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ನಮ್ಮ ನಾಡಿನ ಸಂಸ್ಕೃತಿ ಸಂಪ್ರದಾಯಗಳನ್ನು ಮಹಿಳಾ ವಿಭಾಗ ಮತ್ತು ವಾಚನಾಲಯ ವಿಭಾಗ ಜೊತೆಗೂಡಿ ಬಹಳ ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರುತ್ತಿದ್ದೇವೆ. ಅಷ್ಟೇ ಅಲ್ಲದೆ ಪ್ರತಿ ವರ್ಷ ಮಹಿಳೆಯರಿಗಾಗಿ ಒಂದು ದಿನದ ವಿಹಾರಕೂಟವನ್ನು ಆಯೋಜಿಸುತ್ತೇವೆ. ಅದೇ ಅಲ್ಲದೆ ಪ್ರತಿ ವರ್ಷವೂ ನಾಡ ಹಬ್ಬದ ದಿನಾಚರಣೆ ಅಂಗವಾಗಿ ವಿಶೇಷವಾಗಿ ಮಹಿಳೆಯರಿಗಾಗಿ ಏನಾದರೂ ಒಂದು ಸ್ಪರ್ಧಾತ್ಮಕ ಕಾರ್ಯಕ್ರಮವನ್ನು
ಹಮ್ಮಿಕೊಂಡು ಬರುತ್ತಾ ಇದ್ದೇವೆ. ನಮ್ಮ ಕನ್ನಡ ನಾಡಿನ ದೊಂಬೂಲಿ ಪರಿಸರದ ಮಹಿಳಾ ಕರಿಮಣಿಗಳಿಗೆ ತಮ್ಮ ಕಲಾ ಕೌಶಲ್ಯವನ್ನು ಪ್ರದರ್ಶಿಸಲು ಮಹಿಳಾ ವಿಭಾಗದ ವತಿಯಿಂದ ರಂಗೋಲಿ ಸ್ಪರ್ಧೆ, ಹೂ ಕಟ್ಟುವ ಸ್ಪರ್ಧೆಯನ್ನು ಕೂಡ ನಡೆಸುತ್ತಾ ಬರುತ್ತಾ ಇದ್ದೇವೆ. ನಮ್ಮ ಪ್ರತಿ ವಿಭಾಗದ ವತಿಯಿಂದ ನಡೆಯುವ ಎಲ್ಲ ಕಾರ್ಯಕ್ರಮಗಳಲ್ಲಿ ಉಪಸ್ಥಿತರಿದ್ದು ಸಹಕರಿಸುವ ಎಲ್ಲ ವಿಭಾಗದ ಪದಾಧಿಕಾರಿಗಳು, ಸದಸ್ಯರಿಗೂ ಸ್ವಾಗತ ಹಾಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಇದೇ ಸಂದರ್ಭದಲ್ಲಿ ಸ್ಪರ್ಧಾ ತೀರ್ಪುಗಾರರಾದ ಸೀಮಾ ಪ್ರಸಾದ್, ನಿಶಾ ಶೆಟ್ಟಿ, ಸಂಜನಾ ರಾವ್ ಹಾಗೂ ಚಿತ್ರಕಲಾ ಸ್ಪರ್ಧೆಯ ತೀರ್ಪುಗಾರರಾದ ಜೈ ಸಾಲ್ಯಾನ್ ಇವರನ್ನು ವಿಶೇಷವಾಗಿ ಗೌರವಿಸಲಾಯಿತು. ಇತ್ತೀಚೆಗೆ ನಡೆದ ಚಿತ್ರಕಲಾ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ವೇದಿಕೆಯ ಮೇಲೆ ಬಹುಮಾನ ವಿತರಿಸಲಾಯಿತು. ನೃತ್ಯ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ 20,000 ರೂಪಾಯಿ ಮತ್ತು ಫಲಕ ಬಿಲ್ಲವರ ಅಸೋಸಿಯೇಷನ್ ಡೊಂಬಿವಲಿ ಸ್ಥಳೀಯ ಸಮಿತಿ, ದ್ವಿತೀಯ ಬಹುಮಾನ 15,000 ರೂಪಾಯಿ ಮತ್ತು ಫಲಕ ಪಶ್ಚಿಮ ವಿಭಾಗ ಸಾರ್ವಜನಿಕ ನವರಾತ್ರೋತ್ಸವ ಮಂಡಳಿ, ತೃತೀಯ ಬಹುಮಾನ 10,000 ರೂಪಾಯಿ ಮತ್ತು ಫಲಕ ವರ್ತಕನಗರ ಕನ್ನಡ ಸಂಘ ಠಾಣೆ ಪಡೆಯಿತು. ರಮೇಶ್ ಶೆಟ್ಟಿ ಮತ್ತು ಯೋಗಿನಿ ಎಸ್ ಶೆಟ್ಟಿ ಅತಿಥಿ ಗಣ್ಯರನ್ನು ಪರಿಚಯಿಸಿದರು. ಚಿತ್ರಕಲಾ ಸ್ಪರ್ಧೆಯ ವಿಜೇತರ ಯಾದಿಯನ್ನು ಆಶಾ ಎಲ್ ಶೆಟ್ಟಿ ಹಾಗೂ ಸಮೂಹ ನೃತ್ಯ ಸ್ಪರ್ಧೆಯ ವಿಜೇತರ ಯಾದಿಯನ್ನು ಸುಷ್ಮಾ ಡಿ ಶೆಟ್ಟಿ ಓದಿದರು. ಆರತಿ ರೈ ಮತ್ತು ಹೇಮಾ ಹೆಗ್ಗಡೆಯವರ ಪ್ರಾರ್ಥನೆಯೊಂದಿಗೆ ವೇದಿಕೆಯ ಮೇಲಿದ್ದ ಗಣ್ಯರು ದೀಪ ಪ್ರಜ್ವಲಿಸಿ ತಾಯಿ ಭುವನೇಶ್ವರಿಯ ಭಾವಚಿತ್ರಕ್ಕೆ ಪುಷ್ಪಾಂಜಲಿಗೈದು ಸಭಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ವೇದಿಕೆಯ ಮೇಲೆ ಸುಕುಮಾರ್ ಎನ್ ಶೆಟ್ಟಿ, ಡಾಕ್ಟರ್ ದಿವಾಕರ್ ಟಿ ಶೆಟ್ಟಿ ಇಂದ್ರಾಳಿ, ಮಧುಸೂದನ್ ಟಿಆರ್, ಸುಜಾತಾ ಆರ್ ಶೆಟ್ಟಿ, ಲೋಕನಾಥ್ ಶೆಟ್ಟಿ, ದೇವದಾಸ್ ಗುಲಾಲ್, ಪ್ರೊಫೆಸರ್ ಅಜಿತ್ ಉಮ್ರಾಣಿ, ತಾರಾನಾಥ್ ಅಮೀನ್, ವಿಮಲಾ ವಿ ಶೆಟ್ಟಿ, ಸುಷ್ಮಾ ಡಿ ಶೆಟ್ಟಿ, ಆಶಾ ಎಲ್ ಶೆಟ್ಟಿ, ರಮೇಶ್ ಅಚ್ಚಣ್ಣ ಶೆಟ್ಟಿ, ಮಾಧುರಿಕಾ ಬಂಗೇರ ಉಪಸ್ಥಿತರಿದ್ದರು. ನೃತ್ಯ ಕಾರ್ಯಕ್ರಮವನ್ನು ಮಾಧುರಿಕಾ ಬಂಗೇರ ನಿರೂಪಿಸಿದರೆ ಸಭಾ ಕಾರ್ಯಕ್ರಮವನ್ನು ವಸಂತ್ ಸುವರ್ಣ ನಿರೂಪಿಸಿ ವಂದಿಸಿದರು. ಮನೋರಂಜನಾ ಅಂಗವಾಗಿ ವಿವಿಧ ಸಂಘ ಸಂಸ್ಥೆಗಳಿಂದ ನೃತ್ಯ ನಡೆಯಿತು. ಕವಯತ್ರಿ ಪ್ರಫುಲ್ಲಾ ಶೆಟ್ಟಿ ಪಡುಕೂಡೂರು ಇವರಿಂದ ಕನ್ನಡ ಭಾಷೆಯ ಸಿರಿವಂತಿಕೆಯನ್ನು ಸಾರುವ ಕವಿತೆ ಹಾಡಿದರು. ಕರ್ನಾಟಕ ಸಂಘದ ಮಹಿಳಾ ವಿಭಾಗದ ಮಹಿಳೆಯರಿಂದ ಸಮೂಹ ಗೀತೆ ನಡೆಯಿತು ಹಾಗೂ ಸಮೂಹ ನೃತ್ಯ ಸ್ಪರ್ಧೆಯೂ ನಡೆಯಿತು.
Twinkle little star, now Ganesha superstar.
ಕನ್ನಡ ಮನಸ್ಸನ್ನು ಒಗ್ಗೂಡಿಸುವ ಹಾಗೂ ಕನ್ನಡ ನಾಡು ನುಡಿಯನ್ನು ಪ್ರೀತಿಸಬೇಕೆನ್ನುವ ಉದ್ದೇಶದಿಂದ ನಾಡಹಬ್ಬ ಕಾರ್ಯಕ್ರಮವನ್ನು ಲಲಿತಕಲಾ ವಿಭಾಗ ಮತ್ತು ಮಹಿಳಾ ವಿಭಾಗ ಜಂಟಿಯಾಗಿ ಆಚರಿಸುತ್ತಿದ್ದು, ಈ ವರ್ಷವೂ ಸಹ ಕಾರ್ಯಕಾರಿ ಸಮಿತಿಯ ಸಂಪೂರ್ಣ ಸಹಕಾರದೊಂದಿಗೆ ನಾಡಹಬ್ಬವನ್ನು ಸಂಭ್ರಮ ಉಲ್ಲಾಸದಿಂದ ಯಶಸ್ವಿಯಾಗಿ ಆಚರಿಸಿಕೊಂಡಿತು. ಧನಂಜಯ್ ಪೂಜಾರಿ ಜೊತೆ ಸವಿತಾ ಕುಲಕರ್ಣಿ, ಮುಂಬೈ ನ್ಯೂಸ್.